ಶೋರೂಮನ್ನು ಓಪನ್ ಮಾಡಿದ್ದಾರೆ. ಆ ಶೋರೂಮನ್ನು ವಿಶೇಷತೆ ಏನು ಅಂದರೆ, ಇವತ್ತು ನಮ್ಮ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗೋದು. 2004ರಲ್ಲಿ ಸುನಾಮಿ ಬಂತು. ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತು, ಥೈಲ್ಯಾಂಡು, ಮೈನ್ಮಾರು ಈ ಕಡೆಲ್ಲ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ತರು. ಅನೇಕ ಜಾಗದಲ್ಲಿ ರೈಲಿಗೆ ಆಕ್ಸಿಡೆಂಟ್ ಆಗ್ತಾಯಿದೆ, ಗಾಡಿಗೆ ಆಕ್ಸಿಡೆಂಟ್ ಆಗ್ತಾಯಿದೆ, ಕಾರಿಗೆ ಆಕ್ಸಿಡೆಂಟ್ ಆಗ್ತಾಯಿದೆ. ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದ್ರಿಂದ ಇದೆಲ್ಲ ಆಗಿದೆ. ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಟೂ ವೀಲರ್ಸ್, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಏನಿಲ್ಲ, ಕರೆಂಟ್ ಚಾರ್ಜ್ ಅಂದರೆ ಪ್ರಕೃತಿಯನ್ನು ಉಳಿಸುವಂಥದ್ದು. ಇದು ಹೊಗೆರಹಿತ ವಾಹನ, ಹೊಗೆರಹಿತ ಟೂ ವೀಲರ್ ಇದು. ಆದ್ದರಿಂದ ನಾನೆಲ್ಲರಿಗೂ ಸಜೆಷನ್ ಮಾಡ್ತೀನಿ, ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರವ್ರ ಊರುಗಳಲ್ಲಿ ಓಡಿಸ್ಕೊಳ್ಳಿ. ಯಾಕಂದ್ರೆ ಇವ್ರು ಹೇಳಿದ್ದಾರೆ, ಇವರೇನಾದರೂ ದುಡ್ಡು ಕೊಡ್ತಾರೆ ಅಂದ್ಕೊಂಡು ಜನಗಳು ಮಾತಾಡ್ಕೋಬೋದು. ನಾವು ಹೇಳೋದೇನೆಂದರೆ, ಪ್ರಕೃತಿಯನ್ನು ಕಾಪಾಡಬೇಕು ಅಂತಂದರೆ ಹೊಗೆ ಇರಬಾರ್ದು. ಇವಾಗ ಬೇರೆ ಗಾಡಿಗೆಲ್ಲ ತೊಗೊಂಡ್ರೆ ಹೊಗೆ ಬರುತ್ತೆ, ಅದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ. ಇವತ್ತು ಮಳೆಗಳಿಲ್ಲ. 1996-97ವರೆಗೂ ಯಾವಾಗ ಮಳೆ ನಿಲ್ತದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ. ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದ್ವಿ. ಇವತ್ತು ಇದಕ್ಕೆಲ್ಲ ಕಾರಣ ಏನು ಅಂದರೆ, ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದ್ವಿ. ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತೀವಿ. ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗೆ ಹಾಳಾಗುತ್ತೆ ಅಂತ. ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನಿಮಗೆ. ಒಂದು ಪೆನ್ನು ಬರೆಯುತ್ತೆ ಅಂತ ಹೇಳ್ತೀವಿ ನಾವು, ಪೆನ್ನು ಬರೆಯುತ್ತೆ ಇದು ಅಂತ ಹೇಳ್ತೀವಿ. ಆದರೆ ಇದೆಷ್ಟೇ ಬರೆದ್ರು ಏನೇ ಮಾಡಿದ್ರು ಇದೊಂದು ಇರಬೇಕು, ಇದೇ ಇಂಪಾರ್ಟೆಂಟ್. ಇದು ಉದ್ದ ಇರ್ಬೋದು, ಬರೀಬೋದು, ಎಲ್ಲದಕ್ಕೂ ಇದು ಇರ್ಬೋದು. ಆದರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಬೇಕೋ ಇದು ಲಾಕ್ ಮಾಡಿಬಿಡ್ತಾರೆ. ಬರೆಯೋದಕ್ಕೆ ಇದು ಲಾಕ್ ಮಾಡ್ತಾರೆ, ಇಂಪಾರ್ಟೆಂಟ್ ಇದು. ಆಮೇಲೆ ಜೋಬಲ್ಲಿ ಇಟ್ಕೊಳ್ಳಾಗ ಕಾಣಿಸೋದು ಮೇಲೆ ಇರೋದೇ ಕ್ಯಾಪ್ ಮಾತ್ರನೇ ಕಾಣಿಸೋದು, ಕ್ಯಾಪ್ ಮಾತ್ರ. ಅದು ಪೆನ್ ಕಾಣಿಸೋದೇ ಇಲ್ಲ ನಮಗೆ, ಕ್ಯಾಪ್ ಮಾತ್ರ. ಆ ಥರ ಪ್ರಕೃತಿ ಬಂದು ಈ ಕ್ಯಾಪ್ ಥರ ನಾವು ತಗೋಬೇಕು. ಪ್ರಕೃತಿಯನ್ನು, ಮರವನ್ನು, ಗಿಡವನ್ನು, ರಾಜಕಾಲುವೆಯನ್ನು, ಕೆರೆಯನ್ನು, ಗುಂಟೆಯನ್ನು ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದರೆ ಪೊಲ್ಯೂಷನ್ನ ಫ್ರೀ ಮಾಡ್ಕೋಬೇಕು. ನಾವು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ PSR ಶೋರೂಮಲ್ಲಿ ಗಾಡಿ ತಗೊಳ್ಳಿ. ಏನಿದು 100% ಬ್ಯಾಟ್ರಿ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಏನೂ ಇಲ್ಲ, 100% ಬ್ಯಾಟ್ರಿ. ಹಳ್ಳಿಗಳಲ್ಲಿ ಓಡಾಡ್ಕೊಳ್ಳೋರು ಆರಾಮಾಗಿ 100 ಕಿಲೋಮೀಟ್ರ್ ಓಡುತ್ತೆ, 150 ಕಿಲೋಮೀಟ್ರ್, 170 ಕಿಲೋಮೀಟ್ರ್ ಓಡುತ್ತೆ ಒಂದೊಂದು ಗಾಡಿ. ಇಂಥ ಗಾಡಿಗಳು 100ರಿಂದ 170 ಕಿಲೋಮೀಟ್ರ್ ಓಡಾಡ್ತಿದೆ. ಈ ಗಾಡಿಗಳು 100 ಕಿಲೋಮೀಟ್ರಿಗೆ 25 ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ. 100 ಕಿಲೋಮೀಟ್ರಿಗೆ 25. 1 ಲೀಟ್ರ್ ಪೆಟ್ರೋಲ್ ಎಷ್ಟು? 102 ರೂಪಾಯಿ. 25 ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ, ಅಷ್ಟೇ, ಜಾಸ್ತಿ ಏನು ಖರ್ಚಾಗೋದಿಲ್ಲ. 100 ಕಿಲೋಮೀಟ್ರಿಗೆ 25 ರೂಪಾಯಿ. 2 ಲೀಟ್ರ್ ಹಾಕಿದ್ರೇ 100 ಕಿಲೋಮೀಟ್ರ್ ಹೋಗೋಕ್ಕಾಗೋದು. ಇವಾಗಿರೋ ಪೆಟ್ರೋಲ್ ಗಾಡಿಗಳಿಗೆ 2 ಲೀಟ್ರ್ ಇಲ್ಲ, 25 ರೂಪಾಯಿ ಖರ್ಚು ಮಾಡಿದ್ರೆ ನೀವು 100 ಕಿಲೋಮೀಟ್ರ್ ಓಡಾಡ್ಬೋದು. ಅಂಥ ಗಾಡಿಗಳಿದ್ದಾವೆ. ಇದು ದಯವಿಟ್ಟು ಇದನ್ನು ನೀವೆಲ್ಲರೂ ಸೇರಿ ಪ್ರಕೃತಿ ಉಳಿಸಬೇಕು, ನಮ್ಮ ಪೊಲ್ಯೂಷನ್ ಫ್ರೀ ಮಾಡಬೇಕು ಅಂದರೆ ಈ ಗಾಡಿಗಳೆಲ್ಲ ತೊಗೋಬೇಕು ಅಂತ ಎಲ್ಲರಿಗೂ ನಾನು ತಿಳಿಸ್ಕೊಡ್ತೀನಿ. ಸರ್, ಇನ್ನೊಂದು, ಇವಾಗ ಗಾಡಿ ನೀವು ತೊಗೊಂಡಿದ್ದೀರಲ್ಲ ಸರ್, ಗಾಡಿ ನಾನೊಂದು ಗಾಡಿ ತೊಗೊಂಡಿದ್ದೀನಿ. ಇವಾಗ ನಾನು ಒಳಗಡೆ, ತೋಟದ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ, ಅಲ್ಲಿ ಒಳಗಡೆ ಓಡೋದಕ್ಕೆ ಅದೊಂದು ಗಾಡಿ ಕೊಡಿ ಅಂತ ಹೇಳಿದ್ದೀನಿ. ಅದಂದರೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ. ಅದು ರಿಜಿಸ್ಟ್ರೇಷನ್ ಮಾಡೋಂಗಿಲ್ಲ. ನಾವು ರೋಡಿಗೆ ಬರಲ್ಲ, ರೋಡಿಗೆ ಬರದೇ ಇರೋದ್ರಿಂದ, ನಾವು ಈ ಕಡೆ ರೋಡಲ್ಲಿ ಸುತ್ತಾಡದೇ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಒಳಗಡೆ ತಾನೇ ಓಡಾಡ್ಕೊಳ್ತೀವಿ. ತೋಟದಲ್ಲಿ ನಾನು 30 ಎಕರೆ ಜಾಗ ಇದೆ, 30 ಎಕರೆ ಒಳಗಡೆ ತಾನೇ ಓಡಾಡ್ತೀನಿ. ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರು ಗಾಡಿ, ಅದಕ್ಕೆ ಆ ಒಂದು ಗಾಡಿ ತೊಗೊಂಡಿದ್ದೀನಿ. ಥ್ಯಾಂಕ್ ಯು.